ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಈ ಸ್ಕ್ರೀನಲ್ಲಿ ಕಾಣ್ತಾ ಇರೋದು ಏನಂತ ಗೊತ್ತಾಯ್ತಾ ನಿಮಗೆ? ನೀವೇನಾದರೂ ಇದನ್ನು ಯೂಸ್ ಮಾಡಿದ್ದೀರಾ? ಎಸ್, ಕರೆಕ್ಟ್. ಇದನ್ನು ನಾವು ಬಿದಿರಂಥದ್ದು ಕಣಿಲೆ ಅಂತ ಹೇಳ್ತಾರೆ, ಕೆಲವರು ಕಳಲೆ ಅಂತಾರೆ, ಕಣಿಲೆ ಅಂತ ಹೇಳ್ತಾರೆ ನಮ್ಮಲ್ಲೆಲ್ಲ. ಅಂದರೆ ಬಿದಿರಿನ ಎಳೆ ಭಾಗ, ಇದು ಎಳೆ ಬಿದಿರು ಅಂತ, ಚಿಗುರು ಅಂತ ಹೇಳ್ಬೋದು. ಇದು ಹೆಚ್ಚಾಗಿ ನಮಗೆ ಜೂನ್ ಜುಲೈ ಟೈಮಲ್ಲೇ ಸಿಗುತ್ತೆ. ಇದನ್ನು ನೋಡಿ, ತಿನ್ನೋದು ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕಂತೆ. ಅದರಲ್ಲೂ ಈ ಆಟಿ ತಿಂಗಳಲ್ಲಿ ಇದು ತುಂಬ ಸ್ಪೆಷಲ್. ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಯಾರೆಲ್ಲ ಸಿಗುತ್ತೆ ಕಣಿಲೆ ಅವ್ರು ಖಂಡಿತ ತಿಂತಾರೆ, ಆರೋಗ್ಯಕ್ಕೆ ಒಳ್ಳೆಯದನ್ನೋ ಕಾರಣಕ್ಕೆ. ಇಲ್ಲಿ ನೋಡಿ, ಗಟ್ಟಿಯಾಗಿರುವಂಥ ಗಡ್ಡೆ ಭಾಗನ ಕಟ್ ಮಾಡಿ ತಕ್ಕೊಳ್ಬೇಕು. ಇದನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಕೆಲವರಿಗೆಲ್ಲ ಗೊತ್ತೇ ಇರಲ್ಲ, ಎಸ್ಪೆಷಲಿ ನನಗೂ ಸಹ ಗೊತ್ತಿರಲಿಲ್ಲ ಇದನ್ನು ಯಾವ ಥರ ತೆಗೆಯೋದು ಅಂತ. ಸಾಂಬಾರು ತಿಂದಿದ್ದೆ, ಬಟ್ ಯಾವತ್ತೂ ನಾನು ಕ್ಲೀನ್ ಮಾಡಿರಲಿಲ್ಲ. ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟು ಕೊಟ್ಟು ಕಳಿಸಿದ್ದನ್ನೇ ತಿಂತಾಯಿದ್ದೆ. ಸೊ ಹಾಗಾಗಿ ಈಗ ನೋಡಿ, ಇದಿಷ್ಟು ಫಸ್ಟ್ ಟೈಮ್ ನನಗೆ ಅದು ಹೇಳ್ಕೊಡ್ತಿದ್ದಾರೆ ಹೇಗೆ ಇದನ್ನು ಕ್ಲೀನ್ ಮಾಡೋದು ಅಂತ. ಹಾಗೆ ನಾನು ವೀಡಿಯೋ ಮಾಡಿದ್ದೀನಿ. ಯಾರಿಗಾದ್ರು ಹೊಸಬರು ಕಣಿಲೆ ಯೂಸ್ ಮಾಡ್ತಾಯಿದ್ರೆ, ಗೊತ್ತಿಲ್ಲದೆ ಇದ್ದರೆ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಇದನ್ನು ನೋಡಿ, ಈ ಥರ ಒಂದೊಂದೇ ಎಸಳುಗಳನ್ನು ಗಡ್ಡೆನ ಕಟ್ ಮಾಡ್ಕೊಂಡು, ಅಂದರೆ ಗಟ್ಟಿಯಾಗಿರುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ. ಕಟ್ ಮಾಡುವಾಗನೇ ಚರ್ ಅಂತ ಸೌಂಡ್ ಬರ್ತಿರುತ್ತೆ. ಸೊ ಆ ಥರ ಬೆಳೆದಿರೋಂಥ ಭಾಗ ಅಥವಾ ಗಡ್ಡೆನ ಕಟ್ ಮಾಡಿಕೊಂಡು ಅದರ ಒಂದೊಂದೇ ಎಸಳನ್ನು ಬಿಡಿಸ್ಕೊಳ್ತಾ ಹೋಗಬೇಕು. ಎಲ್ಲಿವರೆಗೂ ಅಂದರೆ ನಿಮಗೆ ಒಳಗೊಳಗೆ ಹೋದಾಗೆ ಇದು ಎಸಳುಗಳೆಲ್ಲ ಬೆಳೆದಿದಲ್ವ, ಸೊ ಸಾಫ್ಟಾಗಿರುವಂಥ ಚಿಗುರು ಎಳೆ ಎಸಳು ಸಿಗ್ತದೆ, ಬಿಳಿ ಭಾಗ. ಅಲ್ಲಿವರೆಗೂ ನೀವು ಈ ಥರ ಬಿಡಿಸ್ತಾ ಹೋಗಬೇಕು. ಒಂಥರ ನೀವು ಇದು ಏನಂತಾರೆ, ಬಾಳೆ ದಿಂಡನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ತೀರಿ ನೋಡಿ, ಅದೇ ಥರ ಈ ಥರ ಕ್ಲೀನ್ ಮಾಡ್ತಾ ಹೋಗಬೇಕು. ಸೊ ಕೆಲವರು ಏನಪ್ಪ ಅಂದರೆ ಇದು ವಾಸನೆ ಅನ್ನೋ ಕಾರಣಕ್ಕೆ ಇಷ್ಟಪಡಲ್ಲ. ಇದಕ್ಕೊಂದು ಸ್ಮೆಲ್ ಇರುತ್ತೆ ಕಣಿಲೆಗೆ. ಆದರೆ ನೀವು ಇವತ್ತು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಪ್ರೊಸೀಜರನ್ನು ಯೂಸ್ ಮಾಡಿಕೊಂಡು ಕಣಿಲೆನ ಇದು ಮಾಡಿ ಸಾಂಬಾರು ಮಾಡಿ, ಅಂದರೆ ಈ ಪ್ರೊಸೀಜರಲ್ಲಿ ಕಣಿಲೆನ ಕ್ಲೀನ್ ಮಾಡಿಕೊಂಡು ನೀವು ಸಾಂಬಾರು ಮಾಡಿದರೆ ಖಂಡಿತ ಒಂದು ಚೂರು ಸ್ಮೆಲ್ ಬರಲ್ಲ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಖಂಡಿತ ನೀವು ವರ್ಷ ಇಷ್ಟಪಟ್ಟೆ ತಿಂತೀರ. ಅಯ್ಯೋ ತಿನ್ನಬೇಕಲ್ಲ, ಹೆಲ್ತ್ಗೆ ಒಳ್ಳೆಯದನ್ನೋ ಕಾರಣಕ್ಕೆ ಕೆಲವರು ತಿಂತಿರ್ತಾರೆ. ಬಟ್ ಈ ಥರ ಮಾಡಿ ತಿಂದರೆ ಖಂಡಿತ ಒಂದು ಚೂರು ಸ್ಮೆಲ್ ಇರಲ್ಲ. ಏನು ಹೇಗೆ ಫುಲ್ ಕಂಪ್ಲೀಟಾಗಿ ವೀಡಿಯೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ, ಇಲ್ಲಿ ತೆಗಿತಾ ಇದ್ದಾರೆ, ಗಡ್ಡೆನೆಲ್ಲ ತೆಗೆದ್ರು ಕಂಪ್ಲೀಟಾಗಿ. ಗಟ್ಟಿ ಇದ್ದಿದ್ದು ಬೇಡ ಅಂತ, ಅದು ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ ಅಂತ. ಈಗ ನೋಡಿ, ಅದರದ್ದೆಲ್ಲ ಲೇಯರ್ ತೆಗೆದ್ಮೇಲೆ ಎಷ್ಟು ಸಾಫ್ಟಾಗಿದೆ, ಈಸಿಯಾಗಿ ಕಟ್ ಆಗ್ತಾ ಇದೆ. ಸೊ ಈ ಥರ ಎಳೆ ಭಾಗ ಸಿಗೋ ತನಕ ನೀವು ಗಡ್ಡೆ ಕಟ್ ಮಾಡ್ಕೊಂಡು ಲೇಯರ್ ತಕ್ಕೊಂಡು ಇದನ್ನು ನೀವು ಇದೇ ಥರ ತೆಳುವಾಗಿ ಕಟ್ ಮಾಡಬೇಕಂತೇನಿಲ್ಲ. ನಿಮಗೆ ಯಾವ ಥರ ಬೇಕು, ರೌಂಡ್ ದಪ್ಪ ಬೇಕಾದರೆ ದಪ್ಪವಾಗಿ ಮಾಡ್ಕೊಳ್ಬೋದು, ಇಲ್ಲ ಉದ್ದುದ್ದ ಬೇಕಾದರೆ ಉದ್ದುದ್ದ. ಅದಂದರೆ ಬೇಗ ಬೇಯಲ್ಲ. ಎಷ್ಟೇ ನೀವು ವಿಜಿಲ್ಗೆ ಮಾಡಿದ್ರು, 4 ವಿಜಿಲ್ 5 ವಿಜಿಲ್ ಮಾಡಿದ್ರು ಕರ್ಗೇನು ಹೋಗಲ್ಲ. ಇದು ಕೆಲವು ತರಕಾರಿಗಳೆಲ್ಲ ಕರ್ಗೆ ಹೋಗುತ್ತಲ್ಲ, ಆ ಥರ ಏನೂ ಆಗೋಲ್ಲ. ಹಾಗಾಗಿ ನಾವಿಲ್ಲಿ ತೆಳುವಾಗೇ ಕಟ್ ಮಾಡ್ಕೊಳ್ತಾ ಇದ್ದೀವಿ, ಪಲ್ಯ ಮಾಡ್ಕೊಳ್ಳೋಕ್ಕೂ ಕೊನೆಗೆ ಈಸಿ ಆಗುತ್ತೆ ಅಂತ. ಸೊ ಈ ಥರ ನೋಡಿ, ಮಧ್ಯೆ ಕಟ್ ಮಾಡ್ತಾ ಹೋದ ಹಾಗೆ ಒಂಥರ ಈ ಕ್ಯಾಬೇಜಲ್ಲೆಲ್ಲ ಹೇಗೆ ಎಳೆ ಇರುತ್ತಲ್ಲ ಎಸಳು, ಆ ಥರ ಇದರಲ್ಲೂ ಬಿಟ್ಕೊಳ್ತಾ ಹೋಗ್ತಿದೆ ನೋಡಿ. ಹೀಗೆ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಅತ್ತೆ ಹೇಳ್ತಾಯಿದ್ರು, ಆ ತುದಿ ಹೋಗ್ತಾ ಇರುವಾಗ ನಾನು ಕೇಳ್ತಾಯಿದ್ದೆ ಎಲ್ಲಿವರೆಗೂ ಈ ಥರ ಕಟ್ ಮಾಡಬೇಕು ಅಂತ. ಅವ್ರು ಹೇಳ್ತಾಯಿದ್ರು, ಕಟ್ ಮಾಡ್ತಾ ಹೋದ ಹಾಗೆ ನಮಗೆ ಗೊತ್ತಾಗುತ್ತೆ ಲಾಸ್ಟಿಗೆ ಏನಾಗುತ್ತೆ, ತುದಿ ಭಾಗ ಬರ್ತಿದ್ದಂಗೆ ಗಟ್ಟಿ ಆಗುತ್ತೆ ಅಂತ. ಇಲ್ಲೊಂದು ಎಸಳು ತೋರಿಸ್ತಾ ಇದ್ದೀನಿ ನೋಡಿ, ಸೈಡಲ್ಲಿ ಎಷ್ಟು ಈಸಿಯಾಗಿ ಪಟ್ ಅಂತ ತುಂಡಾಗ್ತಿದೆ ನೋಡಿ. ಈ ಥರ ಎಳೆದಿದ್ದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು, ಅದು ನಿಮಗೆ ಗೊತ್ತಾಗುತ್ತೆ. ಈ ಥರ ನೋಡಿ ಕಟ್ ಮಾಡ್ತಾ ಹೋಗಬೇಕು. ರೌಂಡೇ ಮಾಡಬೇಕು ಅನ್ನೋದೇನಿಲ್ಲ, ನಿಮಗೆ ಯಾವ ಶೇಪ್ ಬೇಕಂದರೆ ದೊಡ್ಡ ದಪ್ಪನೂ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಲಾಸ್ಟಿಗೆ ಆವಾಗ ಗಟ್ಟಿ ಆಯಿತು. ಹಾಗೆ ಅವ್ರು ಹೇಳಿದ್ರು, ಇಷ್ಟು ಬೇಡ, ಅದು ಬೆಳೆದಿರುತ್ತೆ, ಚೆನ್ನಾಗಿರಲ್ಲ ಟೇಸ್ಟು ಅಂತ. ಈ ಥರ ಕಟ್ ಮಾಡಿದ ಮೇಲೆ ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ 1-2 ಸರಿ ತೊಳಿಬೇಕು. ಮತ್ತೇನು ಮಾಡಬೇಕು, ಮುಳುಗುವ ತನಕ ನೀರು ಹಾಕಿ, ಅದಕ್ಕೆ ಫ್ರೆಶ್ ನೀರು ಹಾಕಿ ಓವರ್ ನೈಟ್ ಹಾಗೇ ಇಡಬೇಕು. ಮರುದಿನ ಬೆಳಗ್ಗೆ ಆಗುವಾಗ ಆ ನೀರನ್ನು ಚೆಲ್ಲಿ, ಸ್ವಲ್ಪ ಸ್ಮೆಲ್, ಆ ಕಣಿಲೆ ಸ್ಮೆಲ್ ಇರುತ್ತೆ ನೀರು, ಅದನ್ನು ಚೆಲ್ಲಿ ಮತ್ತು ಅದಕ್ಕೆ ಪುನಃ ಫ್ರೆಶ್ ನೀರು ತುಂಬಿಸಿ ಇಡಬೇಕು. ಅದೇ ಥರ ನೀವು ಪ್ರೊಸೀಜರ್ನ ಒಂದು 3 ದಿನ ನೀವು ಮಾಡಬೇಕು. ಆಮೇಲೆ 4ನೇ ದಿನ ಅದನ್ನು ನೀವು ಸಾಂಬಾರಿಗೆ, 3ನೇ ದಿನ ನೀರು ಚೆಲ್ಲಿದ ಮೇಲೆ ಸಾಂಬಾರು ಮಾಡಿ, ಅಥವಾ ನೀವೇನು ರೆಸಿಪಿ ಮಾಡಬೇಕಂತಿದ್ದೀರ ಅದನ್ನು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ಯಾವುದೇ ಸ್ಮೆಲ್ ಇರೋದಿಲ್ಲ. ನಾನು ಇದನ್ನು ಯೂಸ್ ಮಾಡಿ ಸಾಂಬಾರು ಮಾಡಿದ್ದೀನಿ, ಅದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೀವೇನಾದರೂ ಕಣಿಲೆ ಇಷ್ಟಪಡಲ್ಲ ಸ್ಮೆಲ್ಲಿಗೋಸ್ಕರ ಅಂದರೆ ಈ ವಿಡಿಯೋನ ಸೇವ್ ಮಾಡ್ಕೊಂಡು ಈ ಥರ ಪ್ರೊಸೀಜರ್ನ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ. ಯಾರು ಕಣಿಲೆಗೆ ಸ್ಮೆಲ್ಲಿಗೋಸ್ಕರ ಇಷ್ಟಪಡಲ್ಲ ಅವರಿಗೆ ಇದನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.